ಇಂದಿರಾ ಕ್ಯಾಂಟೀನ್ನಲ್ಲಿ ಕಳೆದ 6 ತಿಂಗಳುಗಳಿಂದ ವೇತನವಿಲ್ಲದೆ ಕಣ್ಣೀರು ಹಾಕ್ತಾ ಇದ್ದಂತ ಸಿಬ್ಬಂದಿಗೆ ಈಗ ಮ್ಯಾನೇಜರ್ ಕಿರುಕುಳ ನೀಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರ ವೇತನ ಬಾಕಿ ಉಳಿಸಿಕೊಂಡಿರುವಂತದ್ರ ಬಗ್ಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿಗೆ ಆಗಮಿಸಿದ್ದಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರಿಗೆ ಸಿಬ್ಬಂದಿ ಮನವಿಯನ್ನ ಸಲ್ಲಿಸಿದ್ರು. ಇದರ ಬೆನ್ನಲ್ಲೇ ಸಚಿವರ ಸೂಚನೆಯಂತೆ ಗುತ್ತಿಗೆದಾರ 6 ತಿಂಗಳ ಬಾಕಿ ವೇತನವನ್ನ ಪಾವತಿಸಿದ್ರು. ಈ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿ ಸಿಬ್ಬಂದಿಯ ಪರವಾಗಿ ಧ್ವನಿ ಎತ್ತಿತ್ತು. ಆದರೆ ಸಚಿವರಿಗೆ ಮನವಿ ನೀಡಿದ್ದನ್ನೇ ನೆಪವಾಗಿಟ್ಟುಕೊಂಡು ಬೆಂಗಳೂರು ಮೂಲದ ರಿವಾರ್ಡ್ ಸಂಸ್ಥೆಯ ಮ್ಯಾನೇಜರ್ ಕೃಷ್ಣೇಗೌಡ ಸಿಬ್ಬಂದಿಯ ಮೇಲೆ ದರ್ಪ ತೋರಲಿಕ್ಕೆ ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ವೇತನ ಬಾಕಿ ಇದ್ದ ಕಾರಣ 3 ದಿನಗಳಿಂದ ಕೆಲಸ ಸ್ಥಗಿತಗೊಳಿಸಿದ್ದಂತ ಸಿಬ್ಬಂದಿ ಗುರುವಾರ ಸಂಬಳ ಕೈ ಸೇರಿದ್ರಿಂದ ಶುಕ್ರವಾರ ಬೆಳಗ್ಗೆ ಕ್ಯಾಂಟೀನ್ ತೆರೆದು ಆಹಾರ ಸಿದ್ಧಪಡಿಸಿದ್ರು. ಆದ್ರೆ ಈ ವೇಳೆ ಸ್ಥಳಕ್ಕೆ ಬಂದಂತ ಮ್ಯಾನೇಜರ್ ಕೃಷ್ಣೇಗೌಡ ಚಿಕ್ಕಮಗಳೂರು ಕ್ಯಾಂಟೀನಿಂದ ಉಪಹಾರ ತರಿಸಿ ನಿಮ್ಮ ಅವಶ್ಯಕತೆ ನಮಗಿಲ್ಲ, ಕೂಡಲೇ ಜಾಗ ಖಾಲಿ ಮಾಡಿ ಅಂತ ದರ್ಪ ತೋರಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಕೆಲಸದಿಂದ ತೆಗೆದು ಹಾಕುವ ಬೆದರಿಕೆಯನ್ನ ಹಾಕಿದ್ದಾರಂತೆ. ಮ್ಯಾನೇಜರ್ನ ಈ ನಡೆಯಿಂದ ಆಕ್ರೋಶಗೊಂಡಂತ ಸಿಬ್ಬಂದಿ ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದು ನಂತರ ತರೀಕೆರೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ದೂರನ್ನ ದಾಖಲು ಮಾಡಿದ್ದಾರೆ. ದೂರನ್ನ ಸ್ವೀಕರಿಸಿದ ಪೊಲೀಸರು ಗುತ್ತಿಗೆದಾರನಿಗೆ ಠಾಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಕಳೆದ 6 ತಿಂಗಳ ವೇತನಕ್ಕಾಗಿ ಹೋರಾಟ ನಡೆಸಿ ಜಯಿಸಿದ್ದಂತ ಸಿಬ್ಬಂದಿಗೆ ಈಗ ಕೆಲಸದ ಭದ್ರತೆನೇ ಪ್ರಶ್ನೆಯಾಗಿ ಪರಿಣಮಿಸಿದೆ. ಸಚಿವರ ಮಧ್ಯಸ್ಥಿಕೆಯಿಂದ ಸಂಬಳವೇನೋ ಕೈ ಸೇರಿದೆ. ಆದ್ರೆ ನ್ಯಾಯ ಕೇಳಿದ್ದಕ್ಕೆ ಮ್ಯಾನೇಜರ್ ತೋರ್ತಾ ಇರುವಂತಹ ದರ್ಪ ಬಡ ಕಾರ್ಮಿಕರನ್ನ ಹೈರಾಣಾಗಿಸಿದೆ. ಈ ಸಂಘರ್ಷ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಜಿಲ್ಲಾಡಳಿತವು ಮಧ್ಯಪ್ರವೇಶಿಸಿ ಸಿಬ್ಬಂದಿಗೆ ನ್ಯಾಯ ಒದಗಿಸುವುದೇ ಅಥವಾ ಗುತ್ತಿಗೆದಾರರ ದರ್ಪಕ್ಕೆ ಬಡವರು ಬಲಿಯಾಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ನನಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಮಾತಾಡೋದು ಕರೆಕ್ಟ್ ಅರ್ಥಲ್ಲ, ಅಲ್ಲಿ ಮಾತಾಡೋದು ನಡಿ. ನನಗೂ ಗೊತ್ತಿಲ್ಲ, ನನಗೂ ಗೊತ್ತಿದೆ, ಏನು ಗೊತ್ತಿಲ್ಲ.